ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಂದ, ಒಂದೇ ಒಂದ್ಸರಿ ಅಪ್ಪ ಅಂತ ಕರಿ ಪ್ಲೀಸ್. ಒಂದೇ ಒಂದ್ಸಲ ಪ್ಲೀಸ್. ದುರ್ಗಾ, ಇದಕ್ಕೆಲ್ಲ ನೀನೇ ಕಾರಣ. ನಾನು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನೀನು ಇಷ್ಟು ದಿನ ಪಟ್ಟಿರೋ ಶ್ರಮಕ್ಕೆ ಇವತ್ತು ನೋಡು, ಇವತ್ತು ಫಲ ಸಿಗ್ತಾ ಇದೆ. ನಾನು ಈ ದಿವಸಕ್ಕೋಸ್ಕರ ಎಷ್ಟು ಕಾದಿದ್ದೀನಿ ಗೊತ್ತಾ? ನಾನು ಹೋದ್ಮೇಲೆ ನನ್ನ ಗಂಡ ಮಗಳು ಒಬ್ರಿಂದ ಒಬ್ರು ದೂರ ಆಗಿದ್ದಾರೆ ಅಂತ ನಾನು ಎಷ್ಟೆಲ್ಲ ನೋವು ಅನುಭವಿಸ್ತಾ ಇದ್ದೆ. ಆದ್ರೆ ಇವತ್ತು ಹಿತ ಅವಳಗವಳೆ ಅಪ್ಪ ಅಂತ ಬಾಯಿ ತುಂಬಾ ಕರೆದಾಗ ಹೀಗೆ ಹೋಗಿ ತಪ್ಕೊಂಡಿರೋದನ್ನ ನೋಡ್ತಿದ್ರೆ ಇದನ್ನ ನೋಡಿ ನನ್ನ ಜೀವನ ನನಗೆ ಸಾರ್ಥಕ ಅಂತ ಅನಿಸ್ತಾ ಇದೆ. ಅಂಬಿಕಾ ಅವ್ರೆ, ನೀವ್ ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಇದೆಲ್ಲ ನಾನು ಏನು ಮಾಡಿಲ್ಲ. ಇಲ್ಲ ದುರ್ಗಾ, ನೀನ್ ಹೀಗೆ ಹೇಳ್ತಿರೋದು ನಿನ್ ದೊಡ್ಡ ಗುಣ ಅಷ್ಟೆ. ಆದ್ರೆ ನೀನ್ ಎಂತ ದೊಡ್ಡ ಕೆಲಸ ಮಾಡಿದ್ಯಾ ಅಂತ ನಿನಗೆ ಅಂದಾಜು ಇಲ್ಲ ಅನ್ಸುತ್ತೆ. ನಾನು ಹೋದ್ಮೇಲೆ ನಾನು ಹೋದೆ ಅನ್ನೋ ಒಂದೇ ಒಂದು ನೋವು ಬಿಟ್ರೆ ಇವರಿಬ್ರು ಒಟ್ಟಿಗೆ ಆರಾಮಾಗಿರ್ತಾರೆ ಅಂತ ನಾನು ಸಮಾಧಾನದಲ್ಲಿ ಇರ್ತಿದ್ನೋ ಏನೋ. ಆದ್ರೆ ಮಾತೆ ಮರ್ತಿದ್ ನನ್ನ ಮಗಳಿಗೆ ಮಾತಾಡೋ ಹಾಗೆ ಮಾಡ್ದೆ, ನಗುನೇ ಮರ್ತಿದ್ ನನ್ನ ಮಗಳಿಗೆ ನಗುನ ಕಲಿಸ್ದೆ. ಎಲ್ರ ಜೊತೆ ಮಕ್ಳು ತರ ಆಟ ಆಡೋ ಹಾಗೆ ಮಾಡ್ದೆ, ಕುಣಿದಾಡೋ ಹಾಗೆ ಮಾಡ್ದೆ, ಅವಳ ಅಪ್ಪನ ಒಪ್ಕೊಳ್ಳೋ ಹಾಗೆ ಮಾಡ್ದೆ. ಸತ್ಯ ಏನು ಅನ್ನೋದು ಅವಳಿಗೆ ಅರ್ಥ ಮಾಡಿಸ್ದೆ. ನೀನ್ ನೇರವಾಗಿ ಏನು ಮಾಡದೆ ಇರ್ಬೋದು, ಆದ್ರೆ ಇವರಿಬ್ರು ಒಂದಲ್ಲ ಒಂದಿನ ಒಂದಾಗ್ತಾರೆ ಅನ್ನೋ ಭರವಸೆ ಇತ್ತಲ್ವಾ? ಆ ಭರವಸೆನೆ ಇವತ್ತು ಇವರಿಬ್ರನ್ನ ಒಂದ್ ಮಾಡಿರೋದು. ಅದಕ್ಕೆ ದುರ್ಗಾ, ನಾನು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನಾನು ಏನೇ ಹೇಳಕ್ ಹೋದ್ರು ಆ ಶಬ್ದಗಳು ತುಂಬಾ ಚಿಕ್ಕದಾಗ್ಬಿಡತ್ತೆ ನೀನ್ ಮಾಡಿರೋ ಕೆಲ್ಸಕ್ಕೆ. ದುರ್ಗಾ, ಅಂಬಿಕಾರ, ನೀವ್ ಏನೇನೋ ಹೇಳಿ ನನಗೆ ಮುಚ್ಕರ ಆಗೋ ಹಾಗೆ ಮಾಡಬೇಡಿ. ನೋಡಿ, ಬಾಸು ಪುಟ್ ಮೇಡಮ್ನ ತುಂಬಾ ಪ್ರೀತಿ ಮಾಡ್ತಿದ್ರು. ಪುಟ್ ಮೇಡಮು ಅಷ್ಟೇ ಬಾಸ್ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ಲು. ಆದ್ರೆ ಯಾವುದೋ ಒಂದು ಸಣ್ಣ ಹಠದಿಂದ ಘಟನೆಯಿಂದ ಅವರಿಬ್ಬರ ಮಧ್ಯೆ ಒಂದು ಬಿರುಕು ಬಂದಿತ್ತು. ಆದ್ರೆ ಈಗ ಆ ಬಿರುಕೆಲ್ಲ ಹೋಗಿ ಮತ್ತೆ ಇಬ್ರು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಷ್ಟೇ, ಇನ್ನೇನು ಇಲ್ಲ. ಅಪ್ಪ ಸಾರಿ ಅಪ್ಪ. ಯಾಕಂದ ಹಾಗೆಲ್ಲ ಹೇಳ್ತಾ ಇದೀಯಾ? ನನಗೆ ತುಂಬಾ ಬೇಜಾರು ಮಾಡಿದ್ದೀನಿ. ಐ ಹೇಟ್ ಯು ಅಂತೆಲ್ಲ ಹೇಳಿದ್ದೀನಿ. ಇಟ್ಸ್ ಓಕೆ ಕಂದ, ಇಟ್ಸ್ ಓಕೆ. ಅಪ್ಪ, ನಾನು ತುಂಬಾ ಲವ್ ಮಾಡ್ತಿದ್ದೀನಿ. ಐ ಲವ್ ಯು ಸೋ ಮಚ್. ನೀನು ನನ್ನಿಂದ ದೂರ ಹೋಗೋದು ನಂಗೆ ಇಷ್ಟ ಇರಲಿಲ್ಲ. ನಾನು ನಿಂಗೆ ತುಂಬಾ ಬೇಜಾರು ಮಾಡಿದ್ದೀನಿ. ಅಮ್ಮ ನನ್ನಿಂದ ದೂರ ಹೋಗೋಕ್ಕೆ ನೀನೇ ರೀಸನ್ ಅಂತೆಲ್ಲ ಬೈದಿದ್ದೀನಿ. ನೀನು ನನ್ನ ಅಪ್ಪ ಅಲ್ಲ ಅಂತೆಲ್ಲ ಹೇಳಿದ್ದೀನಿ. ಸೋ ಸಾರಿ ಅಪ್ಪ. ಹಾಗೆಲ್ಲ ಹೇಳ್ಬೇಡ, ನೀನು ತಪ್ಪು ಮಾಡಿಲ್ಲ. ಸಾರಿ ಎಲ್ಲ ಕೇಳೋದು ಬೇಡ. ಒಂದ್ಸಲ ಹಿಂಗಾಗುತ್ತೆ. ಅಂದ್ರೆ ನಿನ್ನ ಮೇಲೆ ಕೋಪ ಇಲ್ವಾ? ಕೋಪನ? ಅದು ನಿನ್ ಮೇಲ? ಖಂಡಿತ ಇಲ್ಲ ಕಂದ. ನಿಜವಾಗ್ಲೂ? ನಿಜವಾಗ್ಲೂ ಇಲ್ಲ ಕಂದ. ನೀನ್ ಪ್ರಾಣ. ಈ ಜಗತ್ತಲ್ಲಿ ನಾನು ನಿನ್ನಷ್ಟು ಯಾರನ್ನೂ ಪ್ರೀತಿಸಲ್ಲ. ನೀನೇ ನನ್ನ ಪ್ರಪಂಚ ಕಂದ. ಅಂಥದ್ರಲ್ಲಿ ನಾನು ನಿನ್ನ ಹೇಟ್ ಮಾಡ್ತೀನಾ? ನಿನ್ನ ಹತ್ರ ಅಪ್ಪ ಅಂತ ಕರೆಸ್ಕೊಳ್ಳೋದು ನನ್ನ ಡ್ರೀಮ್ ಆಗಿತ್ತು. ಆ ಡ್ರೀಮ್ ಇವತ್ತು ಫುಲ್ಫಿಲ್ ಆಗ್ತದೆ ಕಂದ. ಸೋ ಹ್ಯಾಪಿ. ನೀನನ್ನ ಹಗ್ ಮಾಡಿದ್ಯಲ್ಲ, ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಈ ಜಗತ್ತೇ ನಂದು ಅನ್ನೋ ಥರ ಆಗ್ತಾ ಇದೆ. ಐ ಲವ್ ಯು. ಐ ಲವ್ ಯು ಸೋ ಮಚ್.
ಅಂಬಿಕಾ ನೋಡ್ತಾ ಇದೆಯಾ ಅಂಬಿಕಾ, ನಮ್ಮ ಮಗಳು ನನ್ನ ಅಪ್ಪ ಅಂತ ಕರೀತಾ ಇದ್ದಾಳೆ. ಹೌದು ಶರತ್, ನಾನು ನೋಡ್ತಿದ್ದೀನಿ. ದೇವ್ರೆ, ಕೊನೆಗೂ ಕಂಡ್ಬಿಟ್ಯಾ? ಥ್ಯಾಂಕ್ಸ್ ದೇವ್ರೆ, ಥ್ಯಾಂಕ್ಸ್. ಸದ್ಯ ಇವರಿಬ್ರು ಒಂದಾದ್ರಲ್ಲ, ಅಷ್ಟೇ ಸಾಕು. ಇವ್ರ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳ್ದೇ ಇರಲಿ. ದುರ್ಗಾ ಏನಾದ್ರೂ ಈ ಮನೆಯಿಂದ ಆಚೆ ಹೋದ್ರೆ ಏನಾಗತ್ತೆ ಅನ್ನೋದನ್ನು ತೋರಿಸ್ತೀನಿ. ಇಲ್ಲ, ಯಾವುದೇ ಕಾರಣಕ್ಕೂ ಇವರಿಬ್ರಿಗೆ ಏನು ಆಗಕ್ ನಾನು ಬಿಡಲ್ಲ. ಹಿತನ ಇವರಿಂದ ಯಾರು ಕಿತ್ಕೊಳ್ಳೋದಕ್ಕೆ ನಾನು ಬಿಡಲ್ಲ. ಒಂದ್ಸಲ ನಂಗೆ ಪಿಂಚ್ ಮಾಡು. ಏನಂದ್ರಿ ಬಾಸು? ನಿಧಾನ. ಗೀತಾ ಎದ್ಬಿಡ್ತಾಳೆ. ನನಗೆ ಚೂಟು. ಅಲ್ಲ ಯಾಕೆ? ಚೂಟು ಆಮೇಲೆ ಹೇಳ್ತೀನಿ. ನೋವಾದ್ರೆ ನಗೋರ್ನ ನಾನು ಇದೇ ಮೊದಲನೇ ಸಲ ನೋಡ್ತಿರೋದು. ದುರ್ಗಾ, ಇದು ಕನ್ಸಲ್ಲ, ನಿಜ. ನನ್ನ ಮಗಳು ನನ್ನನ್ನು ತಪ್ಕೊಂಡು ಮಲಗಿರೋದು ನಿಜ. ಯಪ್ಪ, ಇದೆಲ್ಲ ನನಗೆ ಕನಸು ಅಂತ ಅನಿಸ್ತಾ ಇದೆ ದುರ್ಗಾ. ನನ್ನ ಮಗಳು ನನ್ನನ್ನು ಮೊದಲಿನಷ್ಟೇ ಪ್ರೀತಿಸ್ತಾಳೆ, ಮತ್ತೆ ನನ್ನ ಅಪ್ಪ ಅಂತ ಕರೀತಾಳೆ ಅನ್ನೋ ನಂಬಿಕೆನೇ ನಾನು ಕಳ್ಕೊಂಡ್ಬಿಟ್ಟಿದ್ದೆ. ಜೀವನ ಪೂರ್ತಿ ನನ್ನನ್ನು ನನ್ನ ಮಗಳು ಕೊಲೆಗಾರನ ಸ್ಥಾನದಲ್ಲಿ ನೋಡ್ತಾಳೆ, ಅವಳನ್ನು ಯಾವಾಗಲೂ ದ್ವೇಷ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ದೇವರೇ ಬಂದು ಪವಾಡ ಮಾಡಿರೋ ಥರ ಇದೆ ದುರ್ಗಾ. ನನ್ನ ಮಗಳು ಮತ್ತೆ ನನ್ನ ಅಪ್ಪ ಅಂತ ಕರೆದು ನನಗೆ ಪುನರ್ಜನ್ಮ ನೀಡಿದ್ದಾಳೆ. ಈ ಕ್ಷಣಕ್ಕೆ ನಾನು ಎಷ್ಟು ಹಂಬಲಿಸ್ತಾ ಇದ್ದೆ ಗೊತ್ತಾ ದುರ್ಗಾ?